ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸೂಲಿಬೆಲೆ ಅವರು ಒಂದು ಮಾತನ್ನ ಆಡಿದರು. ಚಕ್ರವರ್ತಿ ಸೂಲಿಬೆಲೆ ಅವರು ಆ ಮಾತು ಈಗ FIR ದಾಖಲಾಗೋ ಮಟ್ಟಕ್ಕೆ ಬಂದಿದೆ. ಮಂಗಳೂರಿನ ಕುತ್ತಾರಿನಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಭಾಷಣವನ್ನ ಮಾಡಿದ್ರು. ಅದೀಗ FIR ದಾಖಲಾಗಿದೆ. ಮಾರ್ಚ್ 9ರಂದು ಕುತ್ತಾರು ಕೊರಗಜ್ಜ ಕ್ಷೇತ್ರದಲ್ಲಿ ಪಾದಯಾತ್ರೆ ಸಮಾರೋಪದಲ್ಲಿ ಸೂಲಿಬೆಲೆ ಅವರು ಭಾಷಣವನ್ನ ಮಾಡಿದ್ರು. ಅನ್ಯ ಸಮಾಜದವರನ್ನ ಪ್ರೀತಿಸಿ ಮದುವೆಯಾಗಿ ಅಂತ ಕರೆ ಕೊಟ್ಟಿದ್ರು. ಕಾಂಗ್ರೆಸ್ ಮುಖಂಡ ರಶೀದ್ ಉಳ್ಳಾಲ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಪ್ರಚೋದನಕಾರಿ ಭಾಷಣವನ್ನ ಮಾಡಿ ಕೋಮುದ್ವೇಷಕ್ಕೆ ಕಾರಣರಾಗಿದ್ದಾರೆ ಅಂತ ದೂರನ್ನ ನೀಡಲಾಗಿತ್ತು. ಈಗ ಭಾಷಣ ಕೂಡ ವೈರಲ್ ಆಗಿತ್ತು, ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈಗ ದೂರಿನ ಹಿನ್ನೆಲೆಯಲ್ಲಿ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಪ್ರಚೋದನೆ ಹೇಗಾಗುತ್ತೆ ಇದು ಭಾಷಣ ಮತ್ತು ಕೋಮು ದ್ವೇಷಕ್ಕೆ ಹೇಗೆ ಕಾರಣ ಆಗುತ್ತೆ ಇದು ಅಂತ ಹೇಳಿ. ಅರುಣ್, ಮಾರ್ಚ್ 9ರಂದು ಮಂಗಳೂರಿನ ಕುತ್ತಾರ ಕೊರಗಜ್ಜ ಕ್ಷೇತ್ರದ ಒಂದು ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಅದರ ಸಮಾರೋಪ ಸಮಾರಂಭದಲ್ಲಿ ಚಿಂತಕ ಸೂಲಿಬೆಲೆ ಅವರು ಭಾಷಣ ಮಾಡಿದ್ರು. ಅದರಲ್ಲಿ ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅದರ ಜೊತೆಗೆ ಅವರು ಅನ್ಯ ಸಮಾಜದವರನ್ನ ಪ್ರೀತಿಸಿ ಮದುವೆಯಾಗಿ ಯುವಕರನ್ನ ಅನ್ನುವಂತ ರೀತಿಯಲ್ಲಿ ಹಿಂದೂ ಯುವಕರಿಗೆ ಕರೆಯನ್ನ ಕೊಟ್ಟಿದ್ರು. ಇದು ಬಹಳಷ್ಟು ಚರ್ಚೆ ಆಗಿತ್ತು, ರಾಜ್ಯಾದ್ಯಂತ ಸುದ್ದಿ ಆಗಿತ್ತು. ಆ ಬಳಿಕ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡ ರಶೀದ್ ಅನ್ನುವಂಥವರು ಉಳ್ಳಾಲ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ, ಜೊತೆಗೆ ಕೋಮು ದ್ವೇಷಕ್ಕೆ ಅವರು ಕಾರಣರಾಗಿದ್ದಾರೆ ಅನ್ನುವಂತ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ FIR ಅನ್ನ ದಾಖಲು ಮಾಡಲಾಗಿದೆ. ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ FIR ದಾಖಲಾಗಿರುವಂತದ್ದು. ಇದರಲ್ಲಿ ಯಾವ ರೀತಿಯಾದಂತಹ ಕೋಮು ದ್ವೇಷ ಇದೆ ಅನ್ನುವಂತರ ಬಗ್ಗೆ ಪೊಲೀಸರು ಇನ್ನು ತನಿಖೆಯನ್ನು ನಡೆಸಬೇಕಾಗತ್ತೆ. ಅದರಲ್ಲಿ ಪ್ರಚೋದನಕಾರಿ ಯಾವುದು ಅಂಶ ಇರುತ್ತೆ ಅನ್ನೋದರ ಬಗ್ಗೆನೂ ಪೊಲೀಸರು ವಿಡಿಯೋ ದಾಖಲಿದೆ, ಅದನ್ನ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಈಗ FIR ದಾಖಲಾಗಿರುವಂತದ್ದು. ವರುಣ್, ಓಕೆ, ಇಷ್ಟು ಕಂಪ್ಲೇಂಟ್ ಕೊಡುವಂತವರು ಮುಸ್ಲಿಮರಲ್ಲೂ ಕೂಡ ನಾವು ಲವ್ ಜಿಹಾದ್ ಮಾಡೋದಿಲ್ಲ, ಹಿಂದೂ ಯುವತಿಯರನ್ನು ನಾವು ಕರ್ಕೊಂಡು ಬರೋದಿಲ್ಲ, ನಮ್ಮ ಧರ್ಮಕ್ಕೆ ಮತಾಂತರಗೊಳಿಸ್ಕೊಳ್ಳೋದಿಲ್ಲ ಅಂತ ಒಂದು ಮಾತಾದ್ರೂ ಹೇಳ್ಬೇಕು. ಅದನ್ನ ಯಾಕೆ ಮಾತನಾಡೋದಿಲ್ಲ? ಆ ರೀತಿಯ ಪ್ರಸ್ತಾಪಗಳು ಎಲ್ಲೂ ಆಗಿಲ್ಲ. ಆದ್ರೆ ಇಲ್ಲೂ ಚಕ್ರವರ್ತಿ ಸೂಲಿಬೆಲೆ ಅವರು ಮತ್ತೆ ಆ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಹೇಳಿರುವಂತದ್ದು, ಹಿಂದೂ ಸಮಾಜದಲ್ಲಿ ಇರುವಂತಹ ಯುವತಿಯರನ್ನ ಬೇರೆ ಧರ್ಮದವರು ಲವ್ ಜಿಹಾದ್ ಮಾಡಿ ಆ ಮೂಲಕ ಅವ್ರನ್ನ ಹತ್ಯೆ ಮಾಡುವಂತ ಕೆಲಸಗಳಾಗ್ತಾ ಇದೆ. ಈಗ ಹಿಂದೂ ಯುವಕರು ಅನ್ಯ ಸಮಾಜದ, ಅದು ಕೇವಲ ಬೇರೆ ಧರ್ಮದವರು ಮಾತ್ರ ಅಲ್ಲ, ಹಿಂದೂ ಧರ್ಮದೊಳಗಿರುವಂತ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಜಾತಿಯ ಯುವತಿಯರಿದ್ದಾರೆ, ಅವರನ್ನ ಮದುವೆಯಾಗಿ ಅನ್ನುವ ರೀತಿಯಲ್ಲಿ ಪ್ರೀತಿಸಿ ಮದುವೆಯಾಗಿ ಅನ್ನುವ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದನ್ನ ಮತ್ತೆ ಅವರು ಸಮರ್ಥಿಸಿಕೊಂಡಿದ್ದಾರೆ. ಆದ್ರೆ ಆ ಬಳಿಕ ಅದು ಬಹಳಷ್ಟು ಚರ್ಚೆ ಆಗಿತ್ತು. ಮುಸ್ಲಿಂ ಸಮುದಾಯದಲ್ಲಿ ಬಹಳಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು. ಅವರ ಪ್ರಕಾರ ಅದು ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಪ್ರೀತಿಸಿ ಮದುವೆ ಆಗ್ಲಿಕ್ಕೆ ಕರೆ ಕೊಟ್ಟಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅನ್ನುವ ರೀತಿಯಾಗಿ ಚರ್ಚೆ ಆಗಿತ್ತು. ಬಹಳಷ್ಟು ಚರ್ಚೆ ಆದ ಬಳಿಕ ಈಗ ಈ ರೀತಿಯಾದಂತ ಒಂದು ದೂರು ದಾಖಲಾಗಿರುವಂತದ್ದು. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಒಂದು ರೀತಿ ಆಗೋದಾದ್ರೆ, ಹಾಗಿದ್ದಾಗ ಮುಸ್ಲಿಂ ಸಮಾಜದಲ್ಲಿರೋರು ಹೇಳಿ, ಮುಸ್ಲಿಂ ಯುವಕರು ಯಾರು ಕೂಡ ಹಿಂದೂ ಯುವತಿಯರನ್ನ ಪ್ರೀತಿಸಬೇಡಿ, ಮದುವೆ ಆಗಬೇಡಿ ಅಂತ ಹೇಳಿ. ಇದಕ್ಕೆ ಮಾತ್ರ ವಿರೋಧ, ಏನೋ ಆತಂಕ ಆಗ್ಬಿಡುತ್ತೆ, ಭಯ ಆಗ್ಬಿಡುತ್ತೆ ಅನ್ನೋದಾದ್ರೆ ಆ ಕಡೆನೂ ಅದೇ ರೀತಿ ಯೋಚನೆ ಮಾಡಿ. ಹೆಣ್ಣೆತ್ತವರು ಆ ಕಡೆನೂ ಆದರೂ ಒಬ್ಬರೇ, ಈ ಕಡೆ ಆದರೂ ಅಷ್ಟೇ ಅಲ್ವಾ? ಯಾರಾದ್ರೇನು ಹೆಣ್ಣೆತ್ತವರ ತಾನೇ, ಅದ್ರ ಬಗ್ಗೆ ಯೋಚನೆ ಮಾಡಿ. ಚೆನ್ನಾಗಿದೆ, ಒಂದು ಕಡೆಗೆ ಮಾತ್ರ ಆಗ್ತಾ ಇರಲಿ, ಅವರು ಪ್ರೀತಿ ಮಾಡಿದ್ದಾರೆ, ಅದರಲ್ಲಿ ತಪ್ಪೇನು? ಈ ಕಡೆಗೆ ಅದೇ ರೀತಿಯಾಗಿ ಸಲಹೆ ಕೊಟ್ಟಿದ್ದಾರೆ, ಅವ್ರ ಪಾಲಿಗೆ ಅವ್ರು ಯೋಚನೆ ಮಾಡ್ತಾರೆ. ಹಂಗನ್ನೋ ಮಾತುಗಳು ಬಂದರೆ ಹೆಂಗಿರುತ್ತೆ? ಬನ್ನಿ ಒಂದು ನಿರ್ಧಾರಕ್ಕೆ ನೋಡೋಣ ಅವಾಗ.